ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಸದ್ದು ಸುದ್ದಿ ಮಾಡ್ತಾ ಇದೆ ಅನ್ನೋದು ಗೊತ್ತು. ಅವರು ಗೃಹ ಸಚಿವರಾಗ್ತಾ ಇದ್ದಂತೆ ಒಂದಷ್ಟು ವಿಚಾರಗಳು ಕೂಡ ಕೇಳಿಬರುತ್ತೆ. RSS, BJP ಈ ರೀತಿಯ ವಿಚಾರಗಳು ಹಿಂದಿನಿಂದನೂ ಕೂಡ ಸಾಕಷ್ಟು ತಿಕ್ಕಾಟಗಳಿತ್ತು. ಇದೆಲ್ಲದರ ನಡುವೆ ಒಂದಷ್ಟು ಖಡಕ್ ಆದಂತಹ ಸೂಚನೆಗಳು, ಆದೇಶಗಳನ್ನು ಕೂಡ ಹೊರಡಿಸ್ತಾ ಇದ್ದಾರೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು. ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ರೌಡಿಗಳು ಪುಡಾರಿಗಳ ಫ್ರೆಂಡ್ಶಿಪ್ ಮಾಡಿದ್ರೆ ಪೊಲೀಸರು ಮನೆಗೆ ಹೋಗಬೇಕಾಗತ್ತೆ, ಹುಷಾರಾಗಿರಿ, ಕೆಲಸ ಕಳ್ಕೊಳ್ಬೇಕಾಗತ್ತೆ. ಪ್ರಸ್ತುತ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ, ಆಡಳಿತದ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇಲಾಖೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ಕಾನೂನು ಉಲ್ಲಂಘನೆ ಏನಾದರೂ ಕಂಡು ಬಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು. ಕೆಳಮಟ್ಟದ ಅಧಿಕಾರಿಗಳು ನೋಡಿ, ಕೆಳಮಟ್ಟದ ಅಧಿಕಾರಿಗಳು ಯಾರಿರ್ತಾರೆ ಅವರು ರೌಡಿಗಳ ಹುಟ್ಟುಹಬ್ಬಗಳಲ್ಲಿ ಭಾಗಿಯಾಗ್ತಾರೆ. ಅವ್ರ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಹೋಗೋದು, ಆ ಫೋಟೋಸ್ಗಳನ್ನು ಹಾಕೊಳ್ಳೋದು, ಆ ಫೋಟೋಸ್ಗಳನ್ನು ರೌಡಿಗಳು ತರೇಹವಾರಿ ರೀಲ್ಸ್ಗಳು ಮಾಡಿಬಿಟ್ಟು ಹಾಡುಗಳನ್ನು ಹಾಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡ್ತಾರೆ. ಈ ರೀತಿ ಮಾಡಂಗಿಲ್ಲ. ಯಾವುದೇ ಪೊಲೀಸರು, ತೆಳಮಟ್ಟದ ಅಧಿಕಾರಿಗಳು, ಪೊಲೀಸರು ಈ ರೀತಿ ಮಾಡಿದ್ರೆ ಮನೆಗೆ ಹೋಗಬೇಕಾಗತ್ತೆ. ಮುಲಾಜಿಲ್ದೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನನ್ನು ಪಾಲನೆ ಮಾಡೋರೆ ರೌಡಿಗಳ ಜೊತೆಗೆ ಹೋಗಿ ಸೆಲ್ಫಿ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು. ಏನು ಹೇಳಿದ್ರು, ಇದಕ್ಕೆ ಸಂಬಂಧಪಟ್ಟಂತಹ ಬೈಟ್ ಇದೆ, ಕೇಳ್ಕೊಂಡು ಬರೋಣ ಬನ್ನಿ. ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀವಿ. ಯಾಕಂದರೆ ಕೆಳಮಟ್ಟದ ಅಧಿಕಾರಿಗಳು ಈ ರೌಡಿಗಳು ಹುಟ್ಟದಬ್ಬಕ್ಕೆ ಹೋಗೋದಾಗಲಿ, ಅವರ ಮನೆಗೆ ಊಟಕ್ಕೆ ಹೋಗೋದಾಗಲಿ, ಅವ್ರ ಜೊತೆ ಸೆಲ್ಫಿ ತೊಗೊಳೋದಾಗಲಿ ಅವೆಲ್ಲ ಆಗ್ತಾ ಇದೆ ಕೆಳಮಟ್ಟದಲ್ಲಿ. ಅದೆಲ್ಲನೂ ನಿಲ್ಲಬೇಕಂತ ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದೀನಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೂ ಕೂಡ ಆ್ಯಕ್ಷನ್ ತಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆ ಯಾರು ಕಾನೂನನ್ನು ಪಾಲನೆ ಮಾಡಬೇಕಾಗಿರೋದು ಅವರೇ ಹೋಗಿ ರೌಡಿಗಳ ಜೊತೆ ತಿಳ್ಕೊಳ್ಳೋದು, ಅವ್ರ ಜೊತೆ ಹೋಗಿ ಕುಣಿದಾಡೋದು, ಮಾಡೋದು ಅದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರು. ಕೇಳಿದ್ರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ರಾಜಕಾರಣಿಗಳು, ಪುಡಿ ರೌಡಿಗಳಿಂದ ಹಿಡಿದು ಅಂಡರ್ವರ್ಲ್ಡ್ ಡಾನ್ಗಳ ಜೊತೆಗೆ ಹೆಗಲ ಮೇಲೆ ಕೈ ಹಾಕೊಂಡು ಅವ್ರ ಜೊತೆಗೆ ಮೋಜು ಮಸ್ತಿ ಮಾಡಿ ಫೋಟೋ ತೆಗೆಸ್ಕೊಂಡ್ರು ನಡೆಯುತ್ತೆ. ಕಾಂಗ್ರೆಸ್ನ ನಾಯಕರನ್ನು ಹೊರತುಪಡಿಸಿ ಬೇರೆಯವರು ಫೋಟೋ ತೆಗೆಸ್ಕೊಳ್ಳುವಂತಿಲ್ಲ ಅಂದರೆ ಈ ರೀತಿಯ ಒಂದು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರೋದು. ಅಂದರೆ ಈಗ ಏನು ಆದೇಶವನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅದಕ್ಕೆ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ರೌಡಿಗಳ ಜೊತೆ ಹೋಗಿ ಸೆಲ್ಫಿ ತಗೊಳ್ಳೋದು, ಅವ್ರ ಮನೆಯ ಫಂಕ್ಷನ್ಗಳಿಗೆ ಹೋಗೋದು, ಹುಟ್ಟುಹಬ್ಬಕ್ಕೆ ಹೋಗೋದು, ಈ ರೀತಿ ಮಾಡಿಕೊಂಡು ಮೋಜು ಮಸ್ತಿ ಮಾಡಿ ಫೋಟೋಗಳನ್ನು ಪೊಲೀಸರವರೇ ಹಾಕೊಂಡ್ರು ಅಥವಾ ರೌಡಿಗಳು ಹಾಕೊಂಡ್ರು ಸಹಿಸ್ಕೊಳ್ಳಲ್ಲ. ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಇತ್ತೀಚೆಗೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಪೊಲೀಸ್ ಇಲಾಖೆಗೂ ಕೂಡ ಭೇಟಿ ಕೊಟ್ಟರು ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ಕೊಟ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಕೂಡ ನಡೆಸ್ತಾರೆ. ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ಮಾಡ್ತಾರೆ. ಸೊ ಸಾರ್ವಜನಿಕ ಸುರಕ್ಷತೆ ಇರಬಹುದು, ಮಹಿಳೆಯರ ಭದ್ರತೆ ಇರಬಹುದು, ಮಾದಕ ದ್ರವ್ಯ ನಿಯಂತ್ರಣ, ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆ ವಿಶೇಷವಾಗಿ ಗಮನ ಹರಿಸುವುದಕ್ಕೆ ಖಡಕ್ ಆದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಯೋಜನೆ, ನಗರದ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಬೃಹತ್ ಬೆಂಗಳೂರು ಪ್ರಾಧಿಕಾರ, GBA ಹಾಗೆ BMTC, ಸಾರಿಗೆ ಇಲಾಖೆ, ಟ್ರಾಫಿಕ್ ಪೊಲೀಸರನ್ನ ಒಳಗೊಂಡಂತಹ ಸಮಗ್ರ ಯೋಜನೆಯನ್ನು ಜಾರಿಗೆ ತರೋ ಚಿಂತನೆಯನ್ನು ಕೂಡ ಇಲಾಖೆ ಹೊಂದಿದೆ. ಸೊ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಂದು ಕಡೆ ಜಾತಿ ನಿಂದನೆ, ಜೀವ ಬೆದರಿಕೆ ಆರೋಪ, ವ್ಯಕ್ತಿ ಬಂಧನ, ಸಾಮಾಜಿಕ ಜಾಲತಾಣ ಫೇಸ್ಬುಕ್ಗಳಲ್ಲಿ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಫೇಸ್ಬುಕ್ನಲ್ಲಿ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಒಡ್ಡಿರೋ ಆರೋಪದಲ್ಲಿ ಈಗ ಆಲ್ರೆಡಿ ಓರ್ವ ಆರೋಪಿಯನ್ನು ಕಾರ್ಕಳ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಕಳದ ಕೇರ್ವಾಶೆ ನೆಲದಬೆಟ್ಟು ನಿವಾಸಿ ಸುಧೀರ ಬಂಗೇರ ಬಂಧಿತ ಆರೋಪಿ.
ಅವರು ಫೇಸ್ಬುಕ್ ಖಾತೆಯಲ್ಲಿ ಕರ್ನಾಟಕ ರಾಜ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಹಾಕಿ ಅದರಲ್ಲಿ RSS ಇನ್ನೂ 2 ವರ್ಷಗಳ ಅವಧಿ ಕೋಮುವಾದವನ್ನು ಉಸಿರಾಡೋದಿಲ್ಲ, ಕಾರಣ ಗೃಹ ಮಂತ್ರಿ ಸ್ಥಾನದಲ್ಲಿ ಸೌಮ್ಯ ಸ್ವಭಾವದ ಸಚಿವರಿಲ್ಲ ಎಂಬ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಪೋಸ್ಟ್ ಕೂಡ ಮಾಡಲಾಗಿತ್ತು. ಸೊ ಪೋಸ್ಟ್ಗೆ ಸುಧೀರ್ ಬಂಗೇರ ಎಂಬಾತ ಜೂನ್ 6ನೇ ತಾರೀಕು ಕಮೆಂಟ್ ಕೂಡ ಹಾಕಿದ್ದ. ಅದರಲ್ಲಿ ಅವಹೇಳನಕಾರಿಯಾಗಿ ಓರ್ವ ದಲಿತ ಸಚಿವರ ವಿರುದ್ಧ ಕಮೆಂಟ್ ಹಾಕಿರುವುದಾಗಿ ದೂರು ಕೂಡ ದಾಖಲಾಗಿತ್ತು. ಈಗ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಸುಧೀರ ಬಂಗೇರ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಶಾಂತಿ ಸಾಮರಸ್ಯಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ಅದಕ್ಕೂ ಕೂಡ ಒಂದಷ್ಟು ಪರ ವಿರೋಧಗಳು. ಏನೇ ಇರಲಿ, ಗೃಹ ಸಚಿವರು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಕೆಲಸ ಮಾಡಲಿ, ನಮ್ಮ ಸಮಾಜದಲ್ಲಿ ರಾಜ್ಯದಲ್ಲಿ ಶಾಂತಿ ನೆಲೆಯಾಗಲಿ, ರೌಡಿಗಳನ್ನು ಮಟ್ಟ ಹಾಕಲಿ, ಜನರು ಆರಾಮಾಗಿ ಓಡಾಡುವಂತಾಗಲಿ ಅನ್ನೋದೇ ನಮ್ಮ ಆಶಯ.